ಹಬ್ಬ ಹಬ್ಬ ಇದು ಕರುನಾಡ ಮನೆ ಮನೆ ಹಬ್ಬ. ಹಾಯ್ ಹಲೋ ನಮಸ್ಕಾರ. ದಸರಾದ ವಿಶೇಷ ಎಪಿಸೋಡ್ನಲ್ಲಿ ಮತ್ತೆ ನಾನು ನಿಮ್ಮ ಮುಂದೆ ಶರ್ಮಿತಾ ಶೆಟ್ಟಿ. ಇವತ್ತಿನ ಎಪಿಸೋಡ್ನಲ್ಲಿ ನನ್ನ ಪಕ್ಕದಲ್ಲಿ ಹಾಜರಾಗಿದ್ದಾರೆ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್. ನಗ್ಸೋದು ಸುಲಭದ ಮಾತು ಅಲ್ವೇ ಅಲ್ಲ. ಇವರೆಲ್ಲ ಕನ್ನಡದ ಸ್ಟ್ಯಾಂಡ್ ಅಪ್ ಕಾಮಿಡಿ ಅನ್ನೋ ಕಾನ್ಸೆಪ್ಟ್ಗೆ ಹೊಸ ಶೇಪ್ ಅನ್ನ ಕೊಟ್ಟವರು. IT ಕಂಪನಿಯಲ್ಲಿ ದಿನ ಬೆಳಗಾದ್ರೆ ಕೆಲಸ ಮಾಡಿಕೊಂಡು ಮ್ಯಾನೇಜರ್ ಹತ್ರ ತಲೆ ಚಚ್ಕೊಂಡು ವೀಕೆಂಡ್ ಯಾವಾಗಪ್ಪ ಬರುತ್ತೆ ಅಂತ ಕಾಯ್ತಾ ಇದ್ದವರು ವೀಕೆಂಡ್ ಬಂತು ಅಂದರೆ ಸಾಕು ಅದೇ ಜೋಶ್ನಲ್ಲಿ ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡು ರೆಸಾರ್ಟ್ಗೆ ಪಾರ್ಟಿಗೆ ಅಂತ ಹೋಗ್ತಾ ಇದ್ರು. ಅವ್ರನ್ನೆಲ್ಲ ಒಂದು ಕಡೆ ಕೂರಿಸಿ ನೋಡಿ ಕನ್ನಡದ ಕಾಮಿಡಿ ಅಂದರೆ ಹಿಂಗಿರುತ್ತೆ, ಅದ್ರ ಶಕ್ತಿ ಹಿಂಗೆ, ನೀವೆಲ್ಲ ನಗಬೇಕು ಅಂತ ತೋರಿಸ್ಕೊಟ್ಟಂತ ಅದ್ಭುತ ಪ್ರತಿಭೆಗಳು ನಮ್ಮ ಜೊತೆ ಇದ್ದಾರೆ. ಲೆಟ್ಸ್ ವೆಲ್ಕಮ್ ದೆಮ್. ನಮ್ಮ ಜೊತೆಗಿದ್ದಾರೆ ಪ್ರಮೋದ್ ಅಶ್ನಾಳ್. ವೆಲ್ಕಮ್. ಥ್ಯಾಂಕ್ ಯು ನಮಸ್ಕಾರ ರೀ. ನಿಮ್ಮ ಸ್ಟೈಲಲ್ಲೇ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ ನೀವು ಶೋಸಲ್ಲಿ? ನನ್ನ ಸ್ಟೈಲಲ್ಲಿ ಅಂದರೆ ಪ್ಲೀಸ್ ವೆಲ್ಕಮ್ ಯಾದ್ಗೀರ್ ಬಾಯ್ ದ ಕರಾಟೆ ಕಿಡ್ ಪ್ರಮೋದ್ ಅಶ್ನಾಳ್ ಗೈಸ್ ಅಂತ. ಅಂಡ್ ನಮ್ಮ ಜೊತೆಗಿದ್ದಾರೆ ವಿನಾಯಕ್ ಕುಲಕರ್ಣಿ. ವೆಲ್ಕಮ್. ಥ್ಯಾಂಕ್ ಯು ಮ್ಯಾಮ್, ನಮಸ್ಕಾರ. ನಿಮ್ಮ ಸ್ಟೈಲು? ನಮ್ಮ ಸ್ಟೈಲ್ ಅಂದ್ರೆ ಹೆಂಗೆ ಕರೀತಾರೆ ಅಂದ್ರೆ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ವಿನಾಯಕ್ ಕುಲಕರ್ಣಿ ಅಲಿಯಾಸ್ ಸ್ವಚ್ಛ ಬ್ಯಾಚುಲರ್. ಈಗ ಆಲ್ರೆಡಿ ಬಂದ್ಬಿಟ್ಟಿದೆ, ಕೂತಿದ್ದೀರಾ. ಅಂಡ್ ನಮ್ಮ ಜೊತೆಗಿದ್ದಾರೆ ಬಹು ಎತ್ತರದ ಪ್ರತಿಭೆ ಶ್ವೇತಾ ದೊಡ್ಮನಿ. ವೆಲ್ಕಮ್. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಸ್ಟೈಲ್? ನಮ್ಮ ಸ್ಟೈಲ್ನಾಗ ಅಂದ್ರೆ ನನ್ನ ಹೆಸರು ಶ್ವೇತಾ ದೊಡ್ಡಮನಿ, ಮನಿ ಇರೋದು 2 BHK. ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ದಂಗಿತ್ತು ಅಲ್ವಾ? ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ದಂಗಿತ್ತು. ಪ್ಲೀಸ್ ವೆಲ್ಕಮ್ ಶ್ವೇತಾ ದೊಡ್ಮನಿ. ಥ್ಯಾಂಕ್ ಯು. ಮನಿ ಜಾಸ್ತಿ ಇದೆಯಾ? ಸಾಲ ತಗೋತೀರಾ ಅಥವಾ ಸಾಲ ಕೊಡ್ತೀರಾ ನೀವು? ಪರಿಸ್ಥಿತಿ ಹೆಂಗೆ ಹೇಳ್ತದಲ್ರಿ ಹಂಗೆ. ಮನಿ ಸಿಚುವೇಶನ್ ಮೇಲೆ ಡಿಪೆಂಡ್ ಅದು. ನಮಗೆ ಕೊಟ್ಟು ಹೋಗ್ತೀರಾ ಅಥವಾ ನಮ್ಮ ಹತ್ರನೇ ಇಸ್ಕೊಂಡು ಹೋಗ್ತೀರಾ ಹೋಗ್ತಾ? ನೀವ ಕೊಡ್ತೀರ ಅಂತ ಬಂದೇವ್ರಿ ನಾವು. ಸರ್ ಅಲ್ಲ, ಜ್ಯೂಸ್ ಕೊಟ್ರು ಸದ್ಯಕ್ಕೆ, ನೋಡೋಣ ಶೋ ಮುಗಿಯಷ್ಟಲ್ಲಿ ಏನು ಕೊಡ್ತಾರೆ. ಹಬ್ಬದ ಊಟ ಹಾಕಿ ಕಳಿಸ್ತೀವಿ, ಅದು ಗ್ಯಾರಂಟಿ. ಚಾನಲ್ ಯಾರ್ದದ ಗೊತ್ತದ, ಸೊ ಆಬ್ವಿಯಸ್ಲಿ ಕೊಡ್ತಾರೆ. ಅಂಡ್ ನಮ್ಮ ಜೊತೆಗಿದ್ದಾರೆ ದೇಸಿ ಪ್ರತಿಭೆ ಯಶವಂತ್ ಶೆಟ್ಟಿ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಇವರೆಲ್ರಿಗೂ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಿರ್ತಾರೆ, ಸ್ಟೇಜ್ ಮೇಲೆ ಯಾರು ಕರೀತಾರೆ. ನಮಗೆ ವೆಲ್ಕಮ್ ಮಾಡೋದು ನಾನು ಆಲ್ಮೋಸ್ಟ್ ಮನೇಲೇ ರೀಲ್ಸ್ ಮಾಡೋದ್ರಿಂದ ನಮ್ಮಮ್ಮ ಹೆಂಗೆ ಕರೀತಾರೆ ಅಂತ ಹೇಳ್ತೀನಿ. ನಮ್ಮಮ್ಮ, ನನ್ನ ತಂಗಿ, ನನ್ನ ತಮ್ಮ, ಯಶೋ ಲೋ ಬಾರ, ನಮ್ಮಪ್ಪಾಜಿ ಯಶವಂತ ಅಂತ ಅಂತಾರೆ. ಹಂಗೆ ಮನೇಲೆ ಕರೆಯೋದು. ನಮ್ದೇನು ಕಾರ್ಯಕ್ರಮಗಳು ಅಷ್ಟೇ. ಫ್ರೆಂಡ್ಸ್ ಹೆಂಗ್ ಕರೀತಾರೆ? ಬಾಮಚ, ಹೋಗು ಮಚ, ಮಗ, ಮಾಮ್. ಕಮೆಂಟ್ಸ್ ಅಲ್ಲಿ ಏನ್ ಕರೀತಾರೆ? ಅದು ಬೇಕು ನಮ್ಗೆ. ಕಮೆಂಟ್ಸ್ ಅಲ್ಲಿ ಶೆಟ್ರೆ ಅಂತ ಕರೀತಾರೆ. ಶೆಟ್ರೆ ತುಂಬಾ ಒಂಥರ ಏನೋ ಡೀಸೆಂಟ್ ಆಗಿ ಅವ್ರು ಹೇಳ್ಬೋದು ಮೇಡಮ್, ನೀವು ಕಟ್ ಮಾಡ್ತೀರಾ ಅದನ್ನ, ಅದಕ್ಕೆ ಹೇಳ್ತಾರೆ. ಬೇರೆ ಕಮೆಂಟ್ ಹೇಳ್ಬೋದು. ಹೇಳ್ಬಿಟ್ಟು ಕಟ್ ಮಾಡ್ಕೊಳ್ಳೋದು. ನಿಮ್ಗೆ ಯಾವ ತರ ಒಳ್ಳೇದು. ಈ ತರ ಡೀಸೆಂಟ್ ಆಗಿ ಶೆಟ್ರೆ ಅಂತ ಕರೆಯೋದ ಅಥವಾ ಇನ್ನು ಡ್ಯಾಶ್ ಡ್ಯಾಶ್ ಅಂತ ಶೆಟ್ರೆ ಅಂತ ಕರೆದ್ರೆ ಓಕೆ, ನೀವು ಹೇಳಿದ್ರಿ ಮೇಡಮ್. ತುಂಬಾ ನಗ್ತಿದ್ದೀರಾ. ಒಂದ್ ನಿಮಿಷ ಇರಿ, ನಿಮ್ ಕಡೆನೂ ಬರ್ತೀನಿ. ಅದು ಸ್ವಚ್ಛ ಬ್ಯಾಚುಲರ್ ಅಂದ್ರೇನು ನನ್ಗೆ ಗೊತ್ತಿಲ್ಲ. ನಮ್ PC ರಲ್ಲೂ ಸಂಜು ಅಂತಿದ್ದಾನೆ, ಅವನಿಗೆ ಸ್ವಲ್ಪ ನಾನು ಹೇಳ್ಕೊಡ್ಬೇಕು ಅದು ಸ್ವಚ್ಛ ಬ್ಯಾಚುಲರ್ ಅಂದ್ರೆ ಏನು ಅಂತ. ಅಂದ್ರೆ ನಾವೇನ್ ಸ್ವಚ್ಛವಾಗಿಲ್ವಾ? ನಾವು ಬ್ಯಾಚುಲರ್ ಇಲ್ಲ, ಇದೇ ಕಂಪ್ಲೇಂಟ್ ಬರ್ತೈತೆ ಮೇಡಮ್. ಅಂದ್ರೆ ಲೈಕ್ ಎಲ್ಲರೂ ಏನಂತಾರೆ, ಬ್ಯಾಚುಲರ್ಸ್ ಅಂದ್ರೆ ಕ್ಲೀನ್ ಇರಂಗಿಲ್ಲ ಅಂತ. ಬಟ್ ಅಟ್ಲೀಸ್ಟ್ ಹೆಸರಿನಾಗರೆ ಕ್ಲೀನ್ ಇರೋನು. ಸ್ವಚ್ಛ ಬ್ಯಾಚುಲರ್ ಅನ್ನೋದು ಅಂದ್ರೆ ಇಲ್ಲ, ಸ್ವಚ್ಛ ಬ್ಯಾಚುಲರ್ ಅನ್ನೋದು ಆಕ್ಸಿಮೋರಾನ್ ರೀ. ಸೊ ಹೆಸರಿಟ್ರು ನಾ ಏನು ಕ್ಲೀನ್ ಇಲ್ಲ. ಮನೇಲಿ ಇಟ್ಟಿರೋದ? ಇಲ್ಲ. ವಿನಾಯಕ್ ಕುಲಕರ್ಣಿಗಳು ಭಾಳ ಜನ ಇದಾರೆ. ಈ ಒಬ್ಬ ಅಂದ್ರೆ ಸ್ವಲ್ಪ ಕ್ಯಾಚಿ ಇರಲಿ, ಸ್ವಚ್ಛ ಭಾರತ್ ಇಂದ ಸ್ವಚ್ಛ ಬ್ಯಾಚುಲರ್ ಬಂದ್ಬಿಟ್ಟು. ಸೊ ನಿಮ್ಮ ಹೆಸರು ಏನ್ ಸರ್? ಹಂಗೆ ಕರಾಟೆ ಮಾಡ್ತೀರಾ? ಕರಾಟೆ ಕಲ್ತಿದ್ದೀರಾ? ಇಲ್ಲ, ಡೆಮೋ ಕ್ಲಾಸ್ ಹೋಗಿದ್ದೆ. ಅದಾದ್ಮೇಲೆ ಒಂದ್ ಸರ್ತಿ ಕರಾಟೆ ಟ್ರೈ ಮಾಡಿದೆ. ಅಲ್ಲ, ಡೆಮೋ ಕ್ಲಾಸ್ಗೆ ಹೋಗಿದ್ದಕ್ಕೆ ಈ ಟೈಟಲ್ ಬಂದಿದೆ ಅಂದ್ರೆ ಇನ್ನೇನಾದ್ರು ಕಲ್ತು ಬಿಟ್ಟಿದ್ರೆ? ಇಲ್ಲ, ಅದು ನಂದು ಒಂದು ಸ್ಟ್ಯಾಂಡ್ ಅಪ್ ಬಿಟ್ ಐತ್ರಿ. ಅದ್ರೊಳಗೆ ಕರಾಟೆ ಕಲ್ತು ನನ್ಗೆ ಏನು ಅನಾಹುತ ಆಯ್ತಂತ ಅದ್ರೊಳಗೆ ಹೇಳಿದ್ದೆ. ಅದು ಫೇಮಸ್ ಆಯ್ತು. ಆವಾಗಲಿಂದ ಕರಾಟೆ ಕಿಡ್ ಅಂತ. ನಾನೆಲ್ಲ ಕರಾಟೆ ಕಲಿಸ್ತಾರ ಅವ್ರು ಅಂತ ಅಂದ್ರೆ ಅಪ್ಲಿಕೇಶನ್ ಆಲ್ರೆಡಿ ಹಾಕೋಣ ಅಂತ ರೆಡಿ ಆಗಿದೆ. ಹೆಂಗ್ ಅನಿಸಿರಿ ನಿಮ್ಗೆ ಅವ್ರು ಕರಾಟೆ? ಒಂದ್ಸಲ ಡೌಟ್ ಬಂತು ನನಗೆ. ಈಗ ಮಂಡ್ಯದಲ್ಲಿ ಹಬ್ಬ ಅಂತಂದ್ರೆ ಯೂಶಲಿ ಬಸವಣ್ಣ ಕರ್ಕೊಂಡ್ ಬರ್ತಾರೆ, ಬುಡ್ಬುಡಿಕೆಯವರು ಬರ್ತಾರೆ. ನಾನು ಯೂಶಲಿ ಬುಡ್ಬುಡಿಕೆ ಅವ್ರದ್ದು ಜಾಸ್ತಿ ಇದ್ ಮಾಡಿದೀನಿ. ಬುಡ್ಬುಡಿಕೆ ಅವ್ರು ಬರ್ತಾರೆ, ಮತ್ತೆ ಈ ಸಿದ್ರು ಅಂತ ಬರ್ತಾರೆ. ಈ ಮಳವಳ್ಳಿ ಸೈಡಲ್ಲೆಲ್ಲ ಈ ನೀಲ್ಗಾರರು ಅಂತ ಬರ್ತಾರೆ, ದಾಸರು ಬರ್ತಾರೆ, ಸಿದ್ದಪ್ಪಾಜಿ ಮಂಟೇಸ್ವಾಮಿ ಅವ್ರದ್ದು ನೀಲ್ಗಾರರು ಅಂತ ಬರ್ತಾರೆ. ಬರ್ಲಿ ಬುಡ್ಬುಡಿಕೆ ಬೇಕಾ? ಈಗ ಬುಡ್ಬುಡಿಕೆ ಹೇಳ್ಬೇಕಾ ನಾನು ಹೆಂಗ್ ಮಾಡ್ತಾರೆ ಅಂತ?
ಲಕ್ಷ್ಮೀ ವಿಚಾರ ಅದರ ಲಕ್ಷ್ಮೀ ವಿಚಾರ ತಾಯಿ ಗೌಡ ನನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮೀ ವಿಚಾರ ಕಟಕಟ ಅಂತ ನುಡಿತಾ ಇದೆ. ನಿಜ ಅಂದ್ರೆ ನಿಜ ಅಂದು ಸುಳ್ಳು ತಟಪಟ ಪಡೆ ಬಡ್ಬಿಡ್ಕೆ ರಾಮಣ ಅಂತವ. ನಾನು ನೂರು ದೂರ ಅಲ್ಲ ದೇಶ ಅಲ್ಲ ಕಡಪ ಅಲ್ಲ ಕಲ್ಲೂರು ಚಳ್ಳಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಒಂದು ಮುತ್ತು ಒಂದು ಚೆಟ್ಟು ಒಂದು ಮಂತ್ರ ಒಂದು ಯಂತ್ರ ಒಂದು ಭೂತ ಒಂದು ಪ್ರೀತೆ ಒಂದು ಭೂತ ಒಂದು ಪ್ರೇತ ಒಂದು ಪೀಡೆ ಒಂದು ಪಿಸಾಚಿ ಇದ್ರೆ ಒಂದು ಕಾಗದ ಬರೆದು ಒಂದು ಪೋಸ್ಟ್ ಮಾಡಿ ನಮ್ಮ ಮನೆಗೆ ಕಳಿಸ್ಬಿಡು. ನಿನ್ನ ಮನೆ ಮುಂದೆ ಬಂದು ನಾನು ಕಳ್ಕೊಟ್ಬಿಡ್ತೀನಿ. ಅರ್ಥವಾಯ್ತಾ? ಓದೋ ವರ್ಷದಿಂದ ಹಣೆ ಬರ ಅಂದ್ರೆ ಟೈಮು ಅಂದ್ರೆ ಗ್ರಾಚಾರ ಪಾಪ ಕೆಟ್ಟದ್ದಾಗೋಯ್ತು. ನೀನು ಇಟ್ಟಿದ್ದೆ ಹಿಂದಕ್ಕಾಗೋಯ್ತು. ತೊಟ್ಟುಪಟ್ಟೆ ಚಿಂದಿ ಆಗೋಯ್ತು. ಸೊಪ್ಸೋದನ್ನು ಸೌದೋಗ್ಬಿಟ್ಟೆ ಪಾಪ. ನಡೀತಾ ಇದ್ದು ನಿಂತಿದ್ದವನು ಕುಸ್ತೋಗ್ಬಿಟ್ಟೆ ಮಲಗೋಗ್ಬಿಟ್ಟೆ. ಅರ್ಥವಾಯ್ತಾ? ಗೌಡ ಒಂದು ಹಣ ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಮುದ್ದು ಪೋರಿ ಹೆಣ್ಮಕ್ಳನ್ನ ಮದುವೆ ಮಾಡ್ಬೇಕು ಅಂತ ನೀನು ಹಣೆಯಲ್ಲಿ ಬರ್ದಿತ್ತು. ಆದ್ರೆ ಅವಾಗಲೇ ಹೇಳಿದ್ನಲ್ಲಪ್ಪ ಗೌಡ, ನೀನು ಹಣೆ ಬರ ಅಂದ್ರೆ ಟೈಮು ಅಂದ್ರೆ ಗ್ರಾಚಾರ ಪಾಪ ಕೆಟ್ಟದ್ದಾಗೋಯ್ತು. ಸೊಪ್ಸೋದಂಗೆ ಸೌದೋಗ್ಬಿಟ್ಟೆ ಪಾಪ. ಅವ್ರು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರ್ತಾರೆ. ಕೆಲವು ಸತಿ ಅವ್ರು ಹೇಳಿದ್ ನಮ್ಗೆ ಅರ್ಥ ಆಗಲ್ಲ, ಒಂಥರ ಗಾದೆ ಮಾತಲ್ಲಿ ಅದ್ ಹೇಳ್ತಾರೆ, ನಿಗೂಢವಾಗಿ ಹೇಳೋಗ್ತಾರೆ, ಈಸಿಯಾಗಿ ನಮ್ಗೆ ಅರ್ಥ ಆಗಂಗೂ ಹೇಳೋಗಲ್ಲ ಅಂತ ಹೇಳ್ತಾರೆ. ಯಶವಂತ್, ನೀವ್ ಹೆಂಗ್ ಕಂಟೆಂಟ್ ಹುಡುಕ್ತೀರಾ? ಅಂದ್ರೆ ದಿನನಿತ್ಯ ನೀವು ನೋಡ್ತಾ ಇರ್ತೀರಲ್ಲ, ಮನೆ ಸುತ್ತಮುತ್ತ ಫ್ರೆಂಡ್ಸ್ ಮಧ್ಯದಲ್ಲಿ ಏನಾಗುತ್ತೆ ಅದನ್ನೇ ಕಂಟೆಂಟ್ ಆರಿಸ್ಕೊಳ್ಳೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಎಲ್ಲ ಮೈಂಡ್ ಯಾವಾಗಲೂ ಓಡ್ತಾ ಇರುತ್ತೆ. ಈಗ ನೋಡಿ, ಈಗ ಟೈಪ್ಸ್ ಆಫ್ ಆಂಕರ್ಸ್ ಅಂತಾನು ಮಾಡ್ಬೋದು, ನಿಮ್ಮೇಲೂ ಮಾಡ್ಬೋದು, ಮಾಡಬಹುದು. ಒಂದೊಂದು ಟೀಮ್ ಹೇಗಿರ್ತದೆ ಆಯ್ತು. ಆಮೇಲೆ ಇನ್ನೊಂದು ಪೂರ್ತಿ ಮುಗಿಸ್ಬಿಡ್ತೀನಿ. ಇನ್ನೊಂದು ನಮ್ಮ ಅಮ್ಮಂದಿಗೆ ಯಾವ ರೀತಿ ಮಾತಾಡ್ತಾರೆ, ನಮ್ಮ ಚಿಕ್ಕಮ್ಮದಿರ ಜೊತೆ ಅಥವಾ ಅತ್ತೆಯರ ಜೊತೆ ಯಾವ ರೀತಿ ಮಾತಾಡ್ತಾರೆ ಅದನ್ನು ಮಾಡ್ಬೋದು. ಸುತ್ತಮುತ್ತ ಫ್ರೆಂಡ್ಸು ಏನಪ್ಪಾ ಅಂತಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್, ಅನಲೈಸ್, ಅಪ್ಲೈ, ಈ ಮೂರೇ ವರ್ಕ್ ಆಗೋದು. ನೀಟಾಗಿ ಅಬ್ಸರ್ವ್ ಮಾಡಬೇಕು. ಓಕೆ ಆಗುತ್ತಾ ಇದು ಕಂಟೆಂಟ್, ಅಂಡ್ ಪ್ರೆಸೆಂಟ್ ಯಾವ ರೀತಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ವಿಷಯನ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ, ಸ್ವಲ್ಪ ಆಕ್ಟಿಂಗ್ ಸ್ವಲ್ಪ ಅಲ್ಲ ಒಂಚೂರು ಜಾಸ್ತಿ ಬಂದ್ರೆ ತುಂಬಾ ಒಳ್ಳೆ. ಸ್ವಲ್ಪ ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೊಂಚೂರು ಅವೆಲ್ಲ ಈಸಿ. ಇತ್ತಾಗೆ ಆಮೇಲೆ ನಂದೇನಪ್ಪ ಅಂತಂದ್ರೆ ಈ ಲೇಡೀಸ್ ಗೆಟಪ್ ಅವೆಲ್ಲ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಏನಕ್ಕೆ ಅಂತಂದ್ರೆ ನಮ್ಮ ಮಂಡ್ಯ ಸೈಡೆಲ್ಲ ಜಾಸ್ತಿ ನೋಡ್ತಿರ್ತೀವಿ. ಆಮೇಲೆ ಇನ್ನೊಂದು ಅಸಂಪ್ಷನ್ ನಮಗೆ, ಓಕೆ ಈ ಕ್ಯಾರೆಕ್ಟ್ರು ಈ ಟೈಮ್ಗೆ ಯಾವ ರೀತಿ ರೆಸ್ಪಾಂಡ್ ಮಾಡ್ಬೋದು ಅನ್ಕೊಂಡು ನಾವು ಚಿಕ್ಕ ವಯಸ್ಸಿಂದ ನೋಡಿರುವಂಥ ಕ್ಯಾರೆಕ್ಟರ್ಗಳನ್ನೇ ನಾನು ಒಂದಷ್ಟು ಸೃಷ್ಟಿ ಮಾಡಿಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಅನ್ನಕ್ಕೆ ದಾರಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಟೈಪ್ಸ್ ಆಫ್ ಆಂಕರ್ ಅಂದ್ರೆ ನನಗೆ ಕ್ಯೂರಿಯಾಸಿಟಿ. ಹೇಳಿ ತಪ್ಪು ಮಾಡ್ಕೊಂಡೆ ನಾನು. ವೇದಿಕೆ ನಿಮ್ಮದೀಗ. ಎಲ್ರಿಗೂ ನಮಸ್ಕಾರ. ಇದೀಗ ಬಂದಂಥ ಸುದ್ದಿ, ಕೋವಿಡ್ ರಾಜ್ಯಾದ್ಯಂತ ಭಾಳ ಹೆಚ್ಚಿನ ರೀತಿಯಲ್ಲಿ ಹರಡ್ತಾ ಇದೆ. ಮನೆಗೂ ಕೋವಿಡ್ ಹೋಗಿರುವಂಥದ್ದು. ಮನೇಲಿ ಎಲ್ಲರೂ ಲಾಕ್ ಆಗಿದ್ದಾರೆ. ಗೊತ್ತಿಲ್ಲ ಯಾವ ರೀತಿ ಮಿಡಲ್ ಕ್ಲಾಸ್ ಜನರಿಗೆ ಅಥವಾ ಈ ತಿಂಗಳು ಸಂಬಳವನ್ನು ನಂಬಿಕೊಂಡು ದಿನಗೂಲಿಯನ್ನು ನಂಬಿಕೊಂಡು ಬದುಕ್ತಾ ಇರುವಂಥ ಜನಗಳಿಗೆ ಯಾವ ರೀತಿ ಇದು ಜೀವನ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇದಕ್ಕೆ ಸರ್ಕಾರವೇ ಭರಿಸ್ಬೇಕು, ಸರ್ಕಾರವೇ ಅಕ್ಕಿ ಕೊಡಬೇಕು. ಸೊಸೈಟಿನಲ್ಲಿ ಏನು ಕೊಡ್ತಿದ್ರು ಅಕ್ಕಿ, ಬೇಳೆ, ಎಣ್ಣೆ, ಸೋಪು, ಶಾಂಪು ಎಲ್ಲನೂ ಕೊಟ್ಟು ಜನರನ್ನ ಸರ್ಕಾರವೇ ಸಾಕಬೇಕು ಅಂತ ಹೇಳಬೇಕು. ಈಗ ಇವರು ರಿಪೋರ್ಟರ್, ಇವ್ರನ್ನೊಂದು ಲೈವ್ ತಗೊಳ್ಳಿ. ಹೌದು, ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಕೊರೋನಾ ಹೇಗೆ ಜಾಸ್ತಿ ಆಗ್ತಿದೆ, ಆಸ್ಪತ್ರೆಗಳಲ್ಲೆಲ್ಲ ಹೆಂಗೆ ಪೇಷಂಟ್ಗಳು ಬರ್ತಾ ಇದ್ದಾರೆ. ಸೊ ಲಾಕ್ಡೌನ್ ನಿಂದ ಅಗತ್ಯ ವಸ್ತುಗಳು ತಗೊಳ್ಳೋಣ, ಇದು ಟಾಪಿಕ್ ಮುಗಿಸ್ಕೊಳ್ಳೋಣ. ಶ್ವೇತಾ, ಕೊರೋನಾದಲ್ಲೇ ಇದೀವಿ. ಈಗ ನಮ್ಮ ಪ್ರತಿನಿಧಿ ಶ್ವೇತಾ ಅವರು ಒಂದು ಬೆಂಗಳೂರು ಜಿಲ್ಲಾಸ್ಪತ್ರೆ ಮುಂದೆ ನಿಂತಿದ್ದಾರೆ. ನಮ್ಮ ರಿಪೋರ್ಟರ್ ಈಗ ಅವ್ರನ್ನ ಕೇಳೋಣ. ಹಲೋ ಶ್ವೇತಾ ಅವರೇ, ಕೇಳಿಸ್ತಾ ಇದೆಯಾ? ಹಲೋ ಕೇಳಿಸ್ತಾ ಇದೆಯಾ ಶ್ವೇತಾ ಅವರೇ? ಹಲೋ ಕೇಳಿಸ್ತಾ ಇದೆಯಾ ಸರ್? ಕೇಳ್ತಾ ಇಲ್ಲ. ಇನ್ನೊಂದ್ಸಲ ಹೇಳ್ಬೇಕಾಗಾದ್ರೆ ಅದೇ ಜಿಲ್ಲಾಸ್ಪತ್ರೆ, ಬೆಂಗಳೂರು ಜಿಲ್ಲಾಸ್ಪತ್ರೆ ಮುಂದೆ ಯಾವ ರೀತಿ ಜನರ ಆಕ್ರಂದನ ಇರುವಂತದ್ದು, ಜನರಿಗೆ ಯಾವ ರೀತಿ ಕಷ್ಟ ಇರುವಂತದ್ದು? ಸರ್, ಭಾರಿ ಕಷ್ಟ ಅನುಭವಿಸತ್ತಾರ್ರಿ. ಜನರ ಆಕ್ರಂದನ ಮುಗಿಲು ಮುಟ್ಟೈತ್ರಿ. ಅದ್ಬಿಟ್ಟು ಬೇರೆ ಹೇಳ್ರಿ. ಯಾರ್ಯಾರು ಮಾಸ್ಕ್ ಹಾಕಿಲ್ಲ ನೋಡಿ ಅವ್ರು ಹಿಡಿದು ಮಾತಾಡಿಸಿ. ಅವ್ರಿಗೆ ಕೋವಿಡ್ ಭಯ ಇಲ್ವಾ ಕೇಳಿ, ಅವ್ರಿಗೆ ಕಪಾಲ್ ಹೊಡಿರಿ ಅವ್ರಿಗೆ ಹೇಳ್ತೀನಿ ನಾನು. ಸರ್, ನಾವ್ ಹಂಗಂತ ಹೇಳಿದಕ್ಕೆ ನೀವೇ ಮಾಸ್ಕ್ ಕೊಡ್ರಿ ಅನ್ನತಾರ್ರಿ. ಹೌದಾ? ಬಂದ್ಬಿಡಿ, ವಾಪಸ್ ಬಂದ್ಬಿಡಿ. ಎದುರುಗಡೆ ಪ್ರಮೋದ್ ಅಂತಿದ್ದಾರೆ, ಅವ್ರು ಮಾಸ್ಕ್ ಹಾಕೊಂಡಿಲ್ಲ. ಸರ್, ಮಾಸ್ಕ್ ಹಾಕೊಂಡು ಓಡಾಡ್ಬೇಕಲ್ವಾ ಸರ್? ಕೊರೋನಾ ರೀ ನಾನು ಕ್ಯಾರೆಕ್ಟರ್ನಾಗ ಇರ್ಬೇಕೇನು? ಒಂದ್ ವರ್ಷ ಆಯ್ತು ರೀ ಇದು ಹಾಕೊಲಾಗತ್ತ. ನಾನು ಇನ್ನ ಕ್ಯಾನ್ಸರ್ ಆಗಿಲ್ರಿ, ಕರೋನಾ ಇಲ್ಲಿಂದ ಆಗ್ತದ ನೋಡಮ್ರಿ. ಯಾರ್ರಿ ಕರೋನಾಗೆ ಔಷಧಿ ಅಂತ ಇರುವಂತದ್ದು ಶ್ವೇತಾ? ಒಂದು ಜನರ ದಡ್ಡತನ ಬಹಳ ಆಗಿದೆ ಈ ಟೈಮಲ್ಲಿ. ನಾವು ಪ್ರಾಬಬ್ಲಿ ನ್ಯೂಸ್ ಚಾನಲ್ ಥ್ರೂ ಸ್ವಲ್ಪ ಎಜುಕೇಶನ್ ಕೊಡ್ಬೇಕು. ಆಕ್ಚುಲಿ ಏನ್ ಗೊತ್ತಾ, ನ್ಯೂಸ್ ಚಾನಲ್ ಅಲ್ಲಿ ಏನಾದ್ರು ರಿಪೋರ್ಟಿಂಗ್ ತಗೊಳ್ಳಿ, ಲೈವ್ ತಗೊಳ್ಳಿ ಅಂತ ಅದ್ಯಾಕೆ ಹಲೋ ಕೇಳಿಸ್ತಿದ್ಯಾ ಟೆಕ್ನಾಲಜಿ ಎಲ್ಲ ಮುಂದುವರೆದಿದೆ, ಇವಾಗ ಕೇಳಿಸುತ್ತೆ ಕ್ವೆಶ್ಚನ್ ಕೇಳಿದ ತಕ್ಷಣ. ಒಂದು 5 ಸೆಕೆಂಡ್ ಪಾಸ್, ಇನ್ನೊಂದೇನು ಅಂತಾರೆ ಅವ್ರು ಬಹಳ
ನ್ಯೂಸ್ ಚಾನಲ್ದಾಗ ಯಾರ ತಗೋರಿ ನೀವು ತಗೊಂಡ ತಕ್ಷಣ ಅವ್ರಿಗೆ ಆ್ಯಂಕರ್ಗೆ ಇಲ್ಲೆಲ್ಲ ಹಿಂಗಾಗ್ತಿದೆ ಕೋವಿಡಿಂದ ಹಿಂಗಾಗ್ತಿದೆ ಏನಂತೀರ ಯಾರೊಬ್ಬ ರಾಕೇಶ್ ಅಂದ್ರೆ ಖಂಡಿತ 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 ಅದು ಖಂಡಿತ ಅನ್ಬೇಕಾದ್ರೆ ಏನು ಹೇಳೋದು ಗೊತ್ತಿರಂಗಿಲ್ಲ. ನೆಕ್ಸ್ಟ್ 3 ಸಲ ಖಂಡಿತ ಆದ್ಕೊಳ್ಳಿ ಗೊತ್ತಾಗ್ತದೆ. ಎಸ್ ಆಮೇಲೆ ನಾನು ನೋಡಿರೋದು ಅಬ್ಸರ್ವ್ ಮಾಡಿರೋದು ಮಟ್ಟಿಗೆ ಹೇಳಿದ್ದೇ ಹೇಳೋದು. ಎಲ್ಲರೂ 24 ಗಂಟೆ ನ್ಯೂಸ್ ಕೊಡಿ ಈಗ ಹೇಳಿದ್ದೇ ಸರಿ, ಹೇಳೋದು. ನಾನು 1 ಗಂಟೆ ನ್ಯೂಸ್ ನೋಡಿರ್ಬೋದು, ಇವ್ರು 2 ಗಂಟೆಗೆ ನೋಡಕ್ ಬರ್ಬೋದು, ಅವ್ರು 3 ಗಂಟೆಗೆ ನೋಡಕ್ ಬರ್ಬೋದು, ಅವ್ರು 4 ಗಂಟೆಗೆ ಜಾಯ್ನ್ ಆಗ್ಬೋದು. ಪೂರ್ತಿ ನಮ್ಮ ನಾನ್ ನೋಡಿರೋ ನ್ಯೂಸ್ ಇವ್ರು ನೋಡಿರ್ತಾರೆ ಅಂತ ಏನ್ ಗ್ಯಾರಂಟಿ, ಇವ್ರು ನೋಡಿರೋ ನ್ಯೂಸ್ ಅವ್ರು ನೋಡ್ತಾರೆ ಅಂತ ಏನ್ ಗ್ಯಾರಂಟಿ? ನೀವು ಬ್ರೇಕಿಂಗ್ ನ್ಯೂಸ್ ಹೇಳ್ಬೇಕಾದ್ರೆ ನಿಮ್ಗೆ ಒಟ್ಟ ನಗು ಬರ್ತಿರಂಗಿಲ್ಲ? ಇಲ್ಲ